ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಎಲ್ಲರೂ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈ ಸಲ ತುಂಬ ಚಳಿ ಇದೆ, ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಏಕೆಂದರೆ ತುಂಬ ಮಕ್ಕಳಿಗೆಲ್ಲ ಫೀವರು, ದೊಡ್ಡವ್ರಿಗೂ ಅಷ್ಟೇ ಫೀವರ್, ಕಾಫ್ ಎಲ್ಲ ತುಂಬ ಆಗ್ತಾಯಿದೆ. ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮಗೆ ಈ ವೀಕೆಂಡಲ್ಲಿ ಆ್ಯನ್ಯುವಲ್ ಡೇ ಇದೆ. ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆ, ಸೊ ಸ್ಯಾಟರ್ಡೇ. ಸೊ ಹಾಗಾಗಿ ನಮ್ಮ ಟೀಚರ್ಸ್ ಆಗಿ ನಮ್ಮ ಆ್ಯನ್ಯುವಲ್ ಡೇ ಪ್ರಿಪ್ರೇಷನ್ ಹೇಗಿರುತ್ತೆ, ನಾವು ಯಾವ ಥರ ಪ್ರಿಪೇರ್ ಆಗ್ತೀವಿ, ಅದನ್ನೆಲ್ಲ ನಿಮ್ಮ ಮುಂದೆ ಇಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಮಗೆ ಆ್ಯನ್ಯುವಲ್ ಡೇ ಅಂದರೆ ಮಕ್ಕಳ ಜೊತೆ ನಾವು ಒಂಥರ ಮಕ್ಕಳೇ ಆಗ್ತೀವಿ ಅಂತ ಹೇಳ್ಬೋದು. ಅವ್ರಿಗೆ ಡ್ಯಾನ್ಸ್ ಕಲಿಸೋದಿರ್ಬೋದು, ಅವ್ರ ಪ್ರಿಪ್ರೇಷನ್ ಇರ್ಬೋದು, ಅವ್ರ ಬಟ್ಟೆಗಳ ಬಗ್ಗೆ ಥಿಂಕ್ ಮಾಡೋದಿರ್ಬೋದು, ನಾವು ಅವ್ರ ಡ್ರೆಸ್ಸಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿರ್ಬೋದು, ಅದ್ರ ಜೊತೆಗೆ ನಮ್ಮ ಡ್ರೆಸ್ಸಿಂಗ್ ಬಗ್ಗೆ, ನಮ್ಮ ಬಟ್ಟೆ ಬಗ್ಗೆ, ನಮ್ಮ ಮೇಕಪ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ರೀತಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೊ ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ವಿಷಯ ಬಂದುಬಿಟ್ಟು ಫಸ್ಟ್ ಸ್ಯಾರಿ. ಸೊ ಎವ್ರಿ ಇಯರ್ ಆ್ಯನ್ಯುವಲ್ ಡೇ ಅಂದಾಗ ಎಲ್ಲ ಸ್ಕೂಲ್ಗಳಲ್ಲೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಮೀನ್ಸ್ ಒನ್ ಟೈಪ್ ಆಫ್ ಕಲರ್ ಸ್ಯಾರಿನ ಎಲ್ಲರೂ ಚೂಸ್ ಮಾಡ್ತೀವಿ. ಸೊ ಎವ್ರಿ ಇಯರ್ ಆಲ್ಮೋಸ್ಟ್ ನಾನು 2 ಇಯರ್ಸಿಂದ ನಾನು ಸ್ಕೂಲ್ ಕಡೆಯಿಂದ ಯಾವ ಸ್ಯಾರಿ ಕೋಡ್ನ ಹೇಳ್ತಾರೆ ಅದನ್ನು ತೊಗೊತಾ ಇದ್ದೀನಿ. ಸೊ ಫಸ್ಟ್ ಇಯರ್ ಬಂದು ನಮಗೆ 2 ಸ್ಯಾರಿ ಹೇಳಿದರು, ಒಂದು ಗೋಲ್ಡ್ ಕಲರು, ಒಂದು ಬ್ಲೂ ಕಲರು. ಆವಾಗ ಅದನ್ನು ತೊಗೊಂಡಿದ್ದೆ. ಲಾಸ್ಟ್ ಇಯರ್ ಬಂದು ಪರ್ಪಲ್ ಮತ್ತು ಸಿಲ್ವರ್ ಕಾಂಬಿನೇಷನಲ್ಲಿ ಸ್ಯಾರಿ ಹೇಳಿದರು, ಸೊ ಅದನ್ನು ತೊಗೊಂಡಿದ್ದೆ. ಈ ಇಯರ್ ಬಂದು ದಿಸ್ ಬ್ಯೂಟಿಫುಲ್ ಸ್ಯಾರಿ ಕೊಟ್ಟಿದ್ದಾರೆ. ಸೊ ಇದನ್ನು ಸೆಲೆಕ್ಟ್ ಮಾಡಿದರು. ಸೊ ಗ್ರೀನ್ ಆ್ಯಂಡ್ ಬ್ರೌನ್ ಕಾಂಬಿನೇಷನಲ್ಲಿದೆ. ಇದು ಬಂದು ಬ್ಲೌಸ್ ಪೀಸು. ಇದಕ್ಕೆ ಈ ಕಾಂಬಿನೇಷನಲ್ಲಿ ಬ್ಲೌಸ್ ಪೀಸ್ ಬಂದಿದೆ, ಸಿಲ್ವರ್ ಮಿಕ್ಸ್ಡ್. ಸೊ ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ನಾನು ಯಾವಾಗಲೂ ಇಲ್ಲಿ ನಮಗೆ ಗೊತ್ತಿರೋದು ಬೋಟಿಕ್ ಇದೆ, ಅವ್ರ ಹತ್ರನೇ ನಾನು ಸ್ಟಿಚ್ ಮಾಡಿಸ್ಕೋದು ಬ್ಲೌಸ್ನ. 2 ಇಯರ್ಸಿಂದ ನಾನು ಆ್ಯನ್ಯುವಲ್ ಡೇಗೆ ಅವ್ರ ಹತ್ರನೇ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊತಾ ಇದ್ದೀನಿ. ಸೊ ಅವ್ರು ಊರಲ್ಲಿಲ್ಲ, ಅವ್ರು ನೇಟಿವ್ಗೆ ಹೋಗಿದ್ದಾರೆ. ಸೊ ಅವ್ರು ನಾಳೆ ಬರ್ತಾರೆ, ಬಂದಮೇಲೆ 1 ಡೇಯಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರ ಡಿಸೈನು ಕಳಿಸಿದ್ದೀನಿ, ಆದರೆ ನಿಮ್ಮ ಮುಂದೆನೂ ನಾನು ಆ ಡಿಸೈನ್ಸ್ನ ತೋರಿಸ್ತೀನಿ. ಬೋಟಿಗೆ ಹೋದಾಗ ಅದನ್ನು ವೀಡಿಯೋ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅವ್ರು ಬಂದಮೇಲೆ ಅವ್ರ ಹತ್ರ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಬೇಕು. ಪ್ರೆಸೆಂಟ್ ಇದಕ್ಕೆ ಫಾಲ್ಸ್ ಹಾಕ್ಸಿ ತಂದಿದ್ದೀನಿ, ಕಾರಣ ಇದಕ್ಕೆ ಕುಚ್ಚು ಕಟ್ಟಬೇಕು ಅನ್ನೋ ಐಡಿಯಾ ಇದೆ. ಸೊ ಕುಚ್ಚು ಕಟ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟು ಫಾಲ್ಸ್ ಹಾಕ್ಸಿ ತೊಗೊಂಬಂದಿದ್ದೀನಿ, ಅವ್ರು ಇಲ್ಲದೆ ಇರೋದ್ರಿಂದ ಬೇರೆಯವ್ರ ಹತ್ರ. ಸೊ ಕುಚ್ಚು ಕಟ್ಟಬೇಕು. ಇವಾಗ ಫಸ್ಟು ವರ್ಕ್ ಸ್ಟಾರ್ಟ್ ಆಗ್ತಿರೋದು ಈ ಸ್ಯಾರಿಗೆ ಕುಚ್ಚು ಕಟ್ಟೋದ್ರಿಂದ. ಇದು ಕುಚ್ಚು ಕಟ್ಟಿ ಮತ್ತು ಇದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲ ತೊಗೊಬೇಕು. ಅದೆಲ್ಲ ಯಾವ ಥರ ಇರುತ್ತೆ, ಯಾವಾಗ ತೊಗೊತೀನಿ ಹಾಯ್. ನೋಡ್ತಾ ಇರ್ಬೋದು, ನನ್ನ ಸ್ಯಾರಿ ಪ್ಲೀಟಿಂಗ್ ಏನೋ ಮಾಡಿಟ್ಬಿಟ್ಟಿದ್ದೀನಿ. ಬಟ್ ನಾಳೆನೇ ಆ್ಯನ್ಯುವಲ್ ಡೇ ಇರೋದು. ಬ್ಲೌಸ್ ಇನ್ನೂ ಕೊಟ್ಟಿಲ್ಲ, ಯಾವಾಗ ಬ್ಲೌಸ್ ಕೊಡ್ತಾರೋ ಗೊತ್ತಿಲ್ಲ. 8 ಗಂಟೆಗೆ ಕೊಡ್ತೀನಿ ಇವತ್ತು ರಾತ್ರಿ ಅಂತ ಹೇಳಿದರು. ಬಟ್ ಇವಾಗ ಇನ್ನೂ ಪ್ರಿಪೇರ್ ಆಗಿಲ್ಲ, ಮಾರ್ನಿಂಗ್ ಕೊಡ್ತೀನಿ ಅಂತಿದ್ದಾರೆ. ಮಾರ್ನಿಂಗ್ ಆ್ಯಕ್ಚುಲಿ ನಾವು 12 ಗಂಟೆಗೆ ಹೋಗಬೇಕು ಸ್ಕೂಲ್ ಹತ್ರ. ನೋಡಬೇಕು, ಬೆಳಗ್ಗೆ 7:30 8:30ಗೆಲ್ಲ ಕೊಡ್ತೀನಿ ಅಂತಿದ್ದಾರೆ. ಬೇಗ ಕೊಟ್ಟರೆ ಸಾಕು. ಅದು ಹೇಗೆ ರೆಡಿಯಾಗಿರುತ್ತೆ ಅಂತಲೂ ಗೊತ್ತಿಲ್ಲ. ಏನಾದರೂ ಆಲ್ಟ್ರೇಷನ್ ಇದ್ರೂ ಮಾಡಿಸ್ಕೊಂಬರ್ಬೇಕು. ಐ ಹೋಪ್ ಏನು ಆಲ್ಟ್ರೇಷನ್ ಇಲ್ಲದೇ ಕರೆಕ್ಟಾಗಿ ಕೊಟ್ಟರೆ ಸಾಕು. ನೋಡ್ತಾ ಇರ್ಬೋದು ಯಾವ ಥರ ರೆಡಿ ಮಾಡಿದ್ದೀನಿ. ಇವಾಗ ಒಂದು ಸ್ಯಾರಿ ಪ್ಲೇಟಿಂಗ್ ಮಾಡಿ ಬಂದು ಒಳಗಡೆ ಸೇರಿಕೊಂಡಿದ್ದೆ, ಅದಲ್ಲೇ ವಿಂಡೋಗೆ ಎಲ್ಲ ಪಿನ್ ಮಾಡ್ಕೊಂಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ಟೆ ಕ್ಲಿಪ್ಪಲ್ಲಿ ವಿಂಡೋಗೆ ಫಿಕ್ಸ್ ಮಾಡಿದ್ದೀನಿ. ಸೊ ಹಾಗೆ ಮಾಡ್ತಾಯಿದ್ದೀನಿ.
ವಾಯ್ಸ್ ಯಾಕೆ ಹೀಗಿದೆ ಅಂದರೆ ಕೋಲ್ಡಾಗಿ ಗಂಟ್ಲು ನೋವು ಇದೆ. ಟ್ಯಾಬ್ಲೆಟ್ ತೊಗೋಬೇಕು, ತುಂಬ ಪೇನ್ ಆಗ್ತಾಯಿದೆ. ಸಲೈವನು ಸಹ ನುಂಗೋಕ್ಕಾಗ್ತಾಯಿಲ್ಲ, ವಾಯ್ಸು ಎರಡೆರಡು ಥರ ಬರ್ತಾಯಿದೆ. ನಾಳೆ ಬೇರೆ ತುಂಬ ಕೆಲಸ ಇದೆ, ಬ್ಯುಸಿ ಇರ್ತೀವಿ. ಹೋಪ್ ನಾಳೆ ಅಷ್ಟರೊಳಗೆ ಗಂಟ್ಲು ಸರಿ ಹೋದರೆ ಸಾಕು. ಎಲ್ರಿಗೂ ಶೀತ ಇದೆ, ಹುಷಾರಾಗಿರಿ ನಾನೇ ಗಂಟ್ಲು ಹಾಳು ಮಾಡ್ಕೊಂಬಿಟ್ಟಿದ್ದೀನಿ ಕೋಲ್ಡ್ಗೆ. ಆ್ಯಕ್ಚುಲಿ ತುಂಬ ಶೀತ ಇದೆ. ನಾವು ಎಷ್ಟು ಕೇರ್ ಮಾಡಿದ್ರೂ, ಎಷ್ಟು ಹಾಟ್ ವಾಟ್ರ್ ಕುಡಿದ್ರೂ ನನಗೆ ಗಂಟ್ಲು ನೋವಾಗಿದೆ. ಅದೇ ತುಂಬ ಭಯ ಆಗುತ್ತೆ. ನಾಳೆ ಗೆಟ್ ರೆಡಿ ವಿತ್ ಮೀ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಬೇಗ ಬ್ಲೌಸ್ ಸಿಕ್ಕರೆ ನಾನೆಲ್ಲ ಕಂಟೆಂಟು ಗೆಟ್ ರೆಡಿ ವಿತ್ ಮೀ, ಸ್ವಲ್ಪ ಸ್ಯಾರಿದು ರೀಲ್ಸು, ಹೇಗೆ ರೆಡಿಯಾಗಿರ್ತೀನಿ ಅದ್ರ ರೀಲ್ಸು, ಆ್ಯನ್ಯುವಲ್ ಡೇ ರೀಲ್ಸ್ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ. ನೋಡೋಣ. ಇವಾಗ ಬಾಯ್ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಬೇಕು. ಸಿ ಯು ಟುಮಾರೋ. ಬಾಯ್. ಫೈನಲಿ ನನ್ನ ಬ್ಲೌಸ್ ಬಂತು. ಇವಾಗ ಟೈಮ್ ಬಂದು 10:30 ಆಗಿದೆ. ಇಲ್ಲ ಬೇಕೇ ಬೇಕು ನನಗೆ, ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ಹೇಳಿದ್ದಕ್ಕೆ ಪಾಪ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಚೆಕ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಕರೆಕ್ಷನ್ ಇದ್ದರೆ ಆಲ್ಟ್ರೇಷನ್ ಮಾಡಬೇಕಂದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ನಾನು ಹೇಳಿದಾಗೆ ಆ್ಯನ್ಯುವಲ್ ಡೇ ಇವತ್ತಿದೆ, ಅಂದರೆ December 20, ಇವತ್ತು ಶನಿವಾರ. ಸೊ ಇವತ್ತು ಆ್ಯನ್ಯುವಲ್ ಡೇ ಇದೆ. ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದೀನಿ. ಸೊ ನಮ್ಮ ಪಾಪಗೂ ಸ್ನಾನ ಎಲ್ಲ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ. ಇವಾಗ ಪೂಜೆ ಎಲ್ಲ ಮುಗಿಸಿ ನಾನು ಆ್ಯನ್ಯುವಲ್ ಡೇಗೆ ರೆಡಿ ಆಗಬೇಕು. ಆ್ಯಕ್ಚುಲಿ 12 o'clock ಬರೋಕ್ಕೆ ಹೇಳಿದ್ದಾರೆ. ಅಷ್ಟರೊಳಗಡೆ ಎಲ್ಲ ಪ್ರಿಪೇರ್ ಆಗಿ ಹೋಗಬೇಕು. ಪಾಪುದು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಇವತ್ತು ಅವನು ನನ್ನ ಜೊತೆನೇ ಇರ್ತಾನೆ. ಸೊ ಹಾಗಾಗಿ ಅವನಿಗೆ ಆ್ಯನ್ಯುವಲ್ ಡೇ, ಅವನಿಗೆ ಸ್ಪೋರ್ಟ್ಸ್ ಮೀಟ್ ಇತ್ತಲ್ವ. ಸೊ ಹಾಗಾಗಿ ಅವನಿಗೆ ಏನೇನು ಬೇಕು ಥಿಂಗ್ಸ್ ಎಲ್ಲ ರೆಡಿ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಇವಾಗ ಬೇಗ ಪೂಜೆ ಮುಗಿಸಿ, ಆರಾಮಾಗಿ ಪೂಜೆ ಮುಗಿಸಿ ಆರಾಮಾಗಿ ಆ್ಯನ್ಯುವಲ್ ಡೇ ಹೋಗೋಣ. ನಮ್ಮ ಆ್ಯನ್ಯುವಲ್ ಡೇ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೇಗಿರುತ್ತೆ, ನಮ್ಮ ಮಕ್ಕಳನ್ನ ಹೇಗೆ ನೋಡ್ಕೊತೀವಿ, ಆ್ಯನ್ಯುವಲ್ ಡೇ ಫಂಕ್ಷನ್ ಹೇಗಿರುತ್ತೆ ಎಲ್ಲ ಕ್ಯಾಪ್ಚರ್ ಮಾಡ್ತೀವಿ. ಸೊ ಫೈನಲಿ ನಾನು ರೆಡಿಯಾಗಿದೆ. ನಮ್ಮ ಪಾಪುನ ಕರ್ಕೊಂಡು ಇವಾಗ ಹೊರಡಬೇಕು. ಆಲ್ರೆಡಿ 12 o'clock ಬರೋಕ್ಕೆ ಹೇಳಿದ್ರು, 12:15 ಆಗಿದೆ, ಲೇಟ್ ಆಗಿದೆ. ಹೊರಡ್ತಾ ಇದ್ದೀನಿ. ಓಲೆ ಆ್ಯಕ್ಚುಲಿ ಸರ್ ಮ್ಯಾಚ್ ಆಗ್ತಾ ಇಲ್ಲ. ಇವಾಗ ಆನ್ ದ ವೇ ತೊಗೊಂಡ್ಬಿಟ್ಟು ಬೇರೆ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ. ನನ್ನ ಹತ್ರ ಇತ್ತು, ಅದು ಮಿಸ್ ಆಗಿದೆ, ಎಲ್ಲ ಹಾಕಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಹೊರಡಬೇಕು, ಟೈಮ್ ಆಗಿದೆ. ಬಾಯ್ ಬಾಯ್. ಫೈನಲಿ ಆ್ಯನ್ಯುವಲ್ ಡೇ ಮುಗೀತು. ಮನೆಗೆ ಬಂದ್ವಿ. 11:30 ಆಗಿದೆ ಟೈಮು ಮನೆಗೆ ಬಂದಾಗ. ಸೊ ಆಲ್ರೆಡಿ
ಮೇಕಪ್ ಎಲ್ಲ ರಿಯಾಕ್ಷನ್ ಆಗಿ ಸ್ವಲ್ಪ ಅಲರ್ಜಿ ಎಲ್ಲ ಆಗಿದೆ ಬಿಸಿಲಿಗೆ. ಸೊ ಮೇಕಪ್ ರಿಮೂವ್ ಮಾಡಿ ಇವಾಗ ಮಲ್ಕೊಬೇಕು. ಆಲ್ರೆಡಿ ಪಾಪು ಮಲಗಿದ್ದಾನೆ. ಸೊ ಹೀಗಿತ್ತು ಆ್ಯನ್ಯುವಲ್ ಡೇ. ಓಕೆ ಬಾಯ್.